ಪ್ರತಿಭೆಗಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಶ್ರೀ ವಿ ಶೇಷಮೂರ್ತಿ, ಮುಖ್ಯ ಅಧೀಕ್ಷರು, ಕೇಂದ್ರ ಕಾರಾಗೃಹ ಮೈಸೂರು, ಇವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸರ್. ಶ್ರೀಮತಿ ಮಂಗಳಮುದ್ದು ಮಾದಪ್ಪ, ವಿಶ್ರಾಂತ ಮುಖ್ಯೋಪಾಧ್ಯಾಯಿನಿ, ಮರಿಮಲಪ್ಪ ಪ್ರೌಢಶಾಲೆ ಮೈಸೂರು, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಮಾಲೀಕರು ಜಕಾಲೀಸ್ ಕೋಲ್ಡ್ ಅಂಡ್ ವುಡ್ ಪ್ರೆಸ್ಡ್ ಆಯಿಲ್ ಇಂಡಸ್ಟ್ರೀಸ್ ಮೈಸೂರು, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಶ್ರೀ ಮಲ್ಲಪ್ಪ SP, ಖಜಾಂಚಿ ವೃಕ್ಷ ಟ್ರಸ್ಟ್ ಮೈಸೂರು, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಧನ್ಯವಾದಗಳು. ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ಕೃತಿಕಾರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದು ಸುಂದರ ಆರಂಭ ಬೇಕು. ಆ ಆರಂಭವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ವೃಕ್ಷ ಟ್ರಸ್ಟ್ನ ಖಜಾಂಚಿಯಾದ ಶ್ರೀ ಮಲ್ಲಪ್ಪ SP ರವರಿಂದ ಪ್ರಾಸ್ತಾವಿಕ ನುಡಿಯನ್ನು ಕೇಳಲು ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ತೆ. ವೃಕ್ಷ ಟ್ರಸ್ಟ್ ಹಾಗೂ ಪಿನಾಕ ವೃಕ್ಷ ಟ್ರಸ್ಟ್ ಸ್ಟಾರ್ಟ್ ಆಗಿದೆ ಒಂಥರ ಅದ್ಭುತ ಅಂತಕ್ಕಂಥ ಹೇಳ್ಬೋದು. ಕಳೆದ ಮೂರು ತಿಂಗಳ ಹಿಂದೆ ಒಂದು ಸಮಾನ ಮನಸ್ಥಿತಿ ಅಂತ ವಯಸ್ಕರು ಸೇರ್ಕೊಂಡು ಸ್ಥಾಪಿಸಿದಂತಹ ಸಂಸ್ಥೆ ವೃಕ್ಷ ಟ್ರಸ್ಟ್. ಅದರ ಅಡಿಯಲ್ಲಿ ಈ ರಂಗಭೂಮಿ ಹಾಗೂ ವಿವಿಧ ರೀತಿಯಾದಂತಹ ಕಲೆಗಳಿಗೆ ಪ್ರೋತ್ಸಾಹ ನೀಡಬೇಕು, ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಪಿನಾಕ ಅಂತಕ್ಕಂಥ ಒಂದು ರಂಗತಂಡ ನಾವು ಪ್ರಾರಂಭ ಮಾಡ್ತೇವೆ. ಪ್ರಾರಂಭ ಮಾಡಿದ ಮೊದಲನೇ ಹಂತದಲ್ಲಿ ನಾವು ಸೂತ್ರದ ಗೊಂಬೆ ಅಂತಕ್ಕಂಥ ಒಂದು ನಾಟಕವನ್ನ ನಿರ್ದೇಶನ ಮಾಡಿ ಅದನ್ನ ಮೈಸೂರಿನಲ್ಲಿ ಯಶಸ್ವಿಯಾಗಿ 6 ಪ್ರದರ್ಶನಗಳ ಮೂಲಕ ಇಡೀ ರಂಗಮಂದಿರ ತುಂಬಿ ಜನರ ಮೆಚ್ಚುಗೆ ಬಂದಾಗುತ್ತೆ. ತದನಂತರದಲ್ಲಿ ಇನ್ನೂ ಹೆಚ್ಚಿನದಾಗಿ ಅಂದ್ರೆ ರಂಗಗೀತೆಗಳು ಈ ರೀತಿಯಾದಂತಹ ಕಲೆಗಳನ್ನ ಉಳಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮೈಸೂರಿನಲ್ಲಿ ಆ ತರದವರು ಯಾರಿದ್ದಾರೆ ಅಂತ ಹುಡುಕಿದಾಗ ನಮ್ಗೆ ಸಿಕ್ಕಿದಂತವರು ನಮ್ಮ ಗುರುಗಳು ಪುಟ್ಟಣ್ಣಯ್ಯ ಸರ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದವರು, ರಾಜ್ಕುಮಾರ್ ಅವರಿಗೆ ಕೊನೆಗಾಲದಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಆಗಿದ್ದಂತವರು ಪುಟ್ಟಣ್ಣಯ್ಯ ಸರ್ ಕೇಳ್ಕೊಂಡಾಗ ನಿಮ್ಮಂತ ಯುವಕರು ಬರ್ಬೇಕಪ್ಪ, ಇವ್ರು ನಾನು ಖಂಡಿತ ಕಲಿಸ್ಕೊಡ್ತೀನಿ ಅಂತ ಹೇಳಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡಿ ರಂಗಗೀತೆಗಳನ್ನ ನಮ್ಗೆ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ಹಾಗೂ ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇದನ್ನ ಮುಂದಿನ ಯುವ ಪೀಳಿಗೆಗೆ ತಗೊಂಡೋಗ್ಬೇಕು ಹಾಗೂ ಅವರಲ್ಲಿ ಇದನ್ನ ಹೆಚ್ಚಿನ ಅರಿವು ಮೂಡಿಸಬೇಕು. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನನ್ನ ಪ್ರಾಸ್ತಾವಿಕಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಅಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎನ್ನುವಂತೆ ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಎನ್ನುವಂತೆ ಬೆಳಕಿನಲ್ಲಿ ನಂಬಿಕೆ ಇಟ್ಟು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ವೇದಿಕೆಯ ಮೇಲೆ ಕುಳಿತಿರುವ ಗಣ್ಯರಿಗೆ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಸಮಾರಂಭದ ಕೇಂದ್ರ ಬಿಂದುವಾದ ಹಿರಿಯರಾದ ಶ್ರೀಯುತ ವೆಂಕಣ್ಣಯ್ಯ ಸರ್ ಅವರೇ ಹಾಗೂ ಶ್ರೀಮತಿ ಮಂಗಳಮುದ್ದು ಮಾದಪ್ಪನವರೇ, ಶ್ರೀಯುತ ಸೋಮೂರವರೇ ಹಾಗೂ ಶ್ರೀಯುತ ಮಲ್ಲಪ್ಪನವರೇ ಹಾಗೂ ಎಲ್ಲ ಇಲ್ಲಿ ರಂಗಕಲೆಯ ಆಸಕ್ತ ಬಂಧುಗಳೇ, ಆಕ್ಚುಲಿ ನನಗೆ ಇದು ಹೊಸ ಅನುಭವ. ನನ್ನ ಕಾರ್ಯಕ್ಷೇತ್ರದಲ್ಲಿ ತುಂಬಾ ಸಮಯ ಮಾಡ್ಕೊಳ್ಳೋದು ತುಂಬಾ ಕಷ್ಟ.
ಅಂಥದ್ರ ಮತ್ತೆ ಆಗೊಮ್ಮೆ ಈಗೊಮ್ಮೆ ಸಾಹಿತ್ಯ ಓದುವಾಗ ನಾನು ರಂಗಕಲೆಗಳ ಬಗ್ಗೆ ಒಂದಷ್ಟು ತಿಳ್ಕೊತಾ ಇದ್ದೆ. ಅದು ಬಿಟ್ಟಂಗೆ ನಾನು ಚಿಕ್ಕ ವಯಸ್ಸಲ್ಲಿ ನಂದು ಮೂಲತಃ ನಾನು ಕೊಳ್ಳೇಗಾಲದವನು. ಅಲ್ಲೆಲ್ಲ ಹೆಚ್ಚು ನಾಟಕಗಳು, ಬೇಸಿಗೆ ಸಮಯದಲ್ಲೆಲ್ಲ ನಾಟಕಗಳನ್ನ ನೋಡೋದು, ಅದು ಅಭ್ಯಾಸ. ನಿಜವಾಗಿ ರಂಗಕಲೆ ಒಂದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಅದು ಸಮಾಜಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶಿಕ್ಷಣದ ಒಂದು ಶಕ್ತಿಯುತ ಮಾಧ್ಯಮ ಅಂತ ನಾನು ಭಾವಿಸ್ತೇನೆ. ಭಾಷೆ ಮತ್ತು ಸಂಸ್ಕೃತಿಗಳ ಬೆಸುಗೆ ಈ ರಂಗಕಲೆಯಲ್ಲಿ ನಾವು ಕಾಣಬಹುದು. ಈ ಒಂದು ನನಗೆ ಆತ್ಮಾರಾಮ್ ಅವರು ಒಂದು 3 ವರ್ಷದಿಂದ ಪರಿಚಯ ಆದರು, ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡೋ ಸಂಬಂಧದಲ್ಲಿ. ಆವಾಗಿಂದ ಅವರ ಸ್ನೇಹ ಹಾಗೆ ಮುಂದುವರೆದಿದೆ. ಇದೊಂದು ನಾನು ಕೂಡ ನನ್ನ ಕಾರಾಗೃಹದಲ್ಲಿ ಈ ಹಿಂದೆನೂ ಕೂಡ ನಮ್ಮ ಹುಲಗಪ್ಪ ಕಟ್ಟಿಮನಿಯವರು ಒಂದು ಜೊತೆಗಿರೋನು ಚಂದ್ರಮ ಅಂತ ಒಂದು ನಾಟಕವನ್ನು ನಮ್ಮ ಬಂದಿಗಳಿಂದ ಅಭಿನಯಿಸಿ ಅದು ಮುಂಬೈಯಲ್ಲೂ ಕೂಡ ಪ್ರಸಾರ ಆಯಿತು, ತುಂಬಾ ಮೆಚ್ಚುಗೆಯನ್ನು ಪಡೆಯಿತು. ಆ ಹಿನ್ನೆಲೆಯಲ್ಲಿ ಈ ವೃಕ್ಷ ಟ್ರಸ್ಟ್ ಕಡೆಯಿಂದ ನಮ್ಮ ಕಾರಾಗೃಹದಲ್ಲೂ ಕೂಡ ಹೊಸದಾಗಿ ಏನಾದರೂ ಒಂದು ಪ್ರಯೋಗ ಮಾಡೋಣ ಅನ್ನೋ ಒಂದು ಆಸಕ್ತಿಯಿಂದ ಅವ್ರ ಜೊತೆ ನಾನು ಮಾತಾಡಿದೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ಈ ಒಂದು ಸುಸಂದರ್ಭದಲ್ಲಿ ನಿಮ್ಮ ಜೊತೆ ನಾನಿರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಈಗಿನ ಕಾಲದಲ್ಲಿ ಯಾವಾಗಲೂ ಮೊಬೈಲನ್ನು ಅಂಟಿಕೊಂಡು ಬದುಕುವ ಈ ಒಂದು ಜಂಜಾಟದಲ್ಲಿ ಹಲವಾರು ಯುವಕರುಗಳನ್ನು ಕಾಣೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತ ಬೇಂದ್ರೆಯವರು ಹೇಳಿದಂಗೆ ಈ ರಂಗಕಲೆಗೆ ಯುವಕರು ಹೆಚ್ಚಾಗಿ ಬರಬೇಕು, ಅವರ ಪ್ರೋತ್ಸಾಹ ಸದಾ ಇರಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊತಾ ನಾನು ಹೇಳಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣಾರ್ಥಿಗಳು. ಈ ದಿನದ ಕಾರ್ಯಕ್ರಮ ವೃಕ್ಷ ಟ್ರಸ್ಟ್ನವರು ನಡೆಸ್ತಾ ಇರ್ತಕ್ಕಂತಹ ಮತ್ತು ಪಿನಾಕ ವತಿಯಿಂದ ನಡೀತಾ ಇರ್ತಕ್ಕಂತಹ ರಂಗಕಲೆಗಳ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ ಹಿರಿಯರಾದಂತಹ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಇದ್ದಂತಹ ಪುಟ್ಟಸ್ವಾಮಿ ಸರ್ ಅವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶೇಷಮೂರ್ತಿಯವರು ಇದೀಗ ಮಾತಾಡಿದ್ದಾರೆ, ಅವರಿಗೂ ಕೂಡ, ಮತ್ತು ಸೋಮು ಅವರಿಗೆ ಮತ್ತು ಮಲ್ಲಪ್ಪ ಅವರಿಗೆ ವೇದಿಕೆ ಮೇಲೆ ಈ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮುಂದಿರುವತಕ್ಕ ನಾಟಕ ಕಲೆಯನ್ನ ಮತ್ತು ರಂಗಗೀತೆಗಳನ್ನ ಆಸ್ವಾದಿಸಲು ಮತ್ತು ಅದರಲ್ಲಿ ಆಸಕ್ತಿ ಉಳ್ಳಂತಹ ಎಲ್ಲ ನೆರೆದಿರುವ ಗೌರವಾನ್ವಿತ ಹಿರಿಯರಿಗೆ, ಅಣ್ಣಂದಿರಿಗೆ ಮತ್ತು ಅಕ್ಕಂದಿರಿಗೆ ಈ ದಿನ ವೃಕ್ಷ ಟ್ರಸ್ಟ್ ಮತ್ತು ಪಿನಾಕ ಕುಂಚಿನವರು ರಂಗಗೀತೆಗಳ ಒಂದು ಅಭಿನಯ, ಗೀತೆಯ ಜೊತೆಗೆ ಅಭಿನಯ ಕಾರ್ಯಕ್ರಮವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಈ ನಾಟಕಗಳು ತುಂಬಾ ಪ್ರಾಚೀನವಾಗಿರ್ತಕ್ಕಂತಹ ಕಲೆ ಇದು. ಈ ಕಲೆ ನಮ್ಮ ನಾಡಿನ ಸಂಸ್ಕೃತಿಯನ್ನ ಮತ್ತೆ ಸಂಸ್ಕಾರ ಮತ್ತು ನಡವಳಿಕೆಯನ್ನ ಸಾರ್ತಕ್ಕಂತಹ ಒಂದು ಕಲೆ ಅಭಿನಯ ಕಲೆಯಾಗಿದೆ. ಈ ಕಲೆಯಲ್ಲಿ ಸ್ವಂತಿಕೆ ಇದೆ, ಜೀವಂತಿಕೆ ಇದೆ. ಫಿಲಮ್ ಅಲ್ಲಾದ್ರೆ ಕಟ್ ಮಾಡಿ ಅದನ್ನ ಜಾಯಿಂಟ್ ಮಾಡ್ತಾರೆ, ಆದ್ರೆ ನಾಟಕ ಕಲೆಯಲ್ಲಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಚೆನ್ನಾಗಿ ಅವರು ಪರಿಣಿತರಾಗಿರ್ಬೇಕು, ಶಬ್ದ ಚೆನ್ನಾಗಿರ್ಬೇಕು, ಮತ್ತೆ ಅಭಿವ್ಯಕ್ತಿ ಇರಬೇಕು, ಭಾಷೆಯು ಕೂಡ ಪರಿಶುದ್ಧವಾಗಿರಬೇಕು. ಅಂತವ್ರು ಮಾತ್ರ ಈ ನಾಟಕವನ್ನ ಕಲೀಲಿಕ್ಕೆ ಮತ್ತೆ ನಾಟಕವಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಅಭಿವ್ಯಕ್ತಿ ಮತ್ತು ಭಾಷೆ ತುಂಬಾ ಮುಖ್ಯವಾಗಿರುತ್ತೆ. ಇಂತಹ ನಾಟಕ ಕಲೆಗಳನ್ನ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಸುಗ್ಗಿ ಕಾಲ ಮುಗಿದ ನಂತರ ಅಭಿನಯಿಸ್ತಾ ಇದ್ರು.
ಊರಲ್ಲಿ ನಾಟಕಗಳನ್ನ ಹಾಡ್ತಾ ಇದ್ರು. ಹರಿಶ್ಚಂದ್ರ ನಾಟಕ ಆಗ್ಬೋದು, ಅಥವಾ ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಕುರುಕ್ಷೇತ್ರ, ಇಂತಹ ನಾಟಕಗಳನ್ನು ನಾವು ಚಿಕ್ಕವರಿರುವಾಗ, ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆ ಮುಂದೆನೆ ಗುಬ್ಬಿ ವೀರಣ್ಣನ ಕಂಪನಿ ಬಂದು ವಾರಗಟ್ಟಲೆ ನಾಟಕಗಳನ್ನ ಒಂದೊಂದು ದಿವಸ ಒಂದೊಂದು ನಾಟಕಗಳನ್ನ ಆಡ್ತಾ ಇದ್ರು. ಚಿಕ್ಕವರಿದ್ದಾಗ ನಾವು ತುಂಬಾ ನೋಡಿ ಅದನ್ನ ಎಂಜಾಯ್ ಮಾಡಿದ್ದೀವಿ. ಈಗಿನ ಮಕ್ಕಳಿಗೆ ಆ ರೀತಿ ನಾಟಕಗಳನ್ನು ನೋಡೋ ಅವಕಾಶ ಇಲ್ಲ ಬಿಡಿ. ಅವ್ರಿಗೆ ಏನಿರೋ ಮೊಬೈಲ್, ಟಿವಿ ಇವೆರಡೇ ಅವ್ರಿಗೆ ಸಿಗ್ತಾ ಇರತಕ್ಕಂಥದ್ದು. ಯಾವ ಆಟ ಪಾಠಗಳು ಇಲ್ಲ, ಯಾವ ರಂಗಗೀತೆಗಳು ಇಲ್ಲ, ಅಭಿನಯನೂ ಇಲ್ಲ, ಎಂಥದ್ದು ಇಲ್ಲ. ಕಲಾವಿದರನ್ನ ಮೈಸೂರಿಂದ, ಲೇಡಿ ಕಲಾವಿದರನ್ನ ಮೈಸೂರಿಂದ ಕಳಿಸ್ತಾ ಇದ್ರು ಅಲ್ಲಿಗೆ ನಾಟಕ ಆಡೋದಕ್ಕೆ. ಅವರ ಅಭಿನಯ, ಅವರ ಡ್ಯಾನ್ಸು. ಮೊನ್ನೆ ತಾನೇ ಸುತ್ತೂರು ಮಠದಲ್ಲಿ ಒಂದು ನಾಟಕವನ್ನು ಹಾಡಿದ್ರು, ತುಂಬಾ ಚೆನ್ನಾಗಿತ್ತು. ಪ್ರಭುಲಿಂಗ ಲೀಲೆ ಅನ್ನೋ ನಾಟಕವನ್ನ ಹಾಡಿದ್ರು. ನಾವು ಕೂಡ 1 ಗಂಟೆ ತನಕ ಆ ನಾಟಕವನ್ನ ನೋಡಿದ್ವಿ. 9:30 ಸ್ಟಾರ್ಟ್ ಆಗಿ ಅದು 5 ಗಂಟೆ ತನಕ, ಬೆಳಗಿನ ಜಾವದ ತನಕ ನಾಟಕ ನಡೀತಾ ಇತ್ತು ಹಳ್ಳಿಗಳಲ್ಲಿ. ಆ ನಾಟಕಗಳನ್ನ ನಾವೆಲ್ಲ ನೋಡಿದ್ದೀವಿ, ಆಸ್ವಾದನೆ ಮಾಡಿದ್ದೀವಿ. ಆ ನಾಟಕ ಕಲಿಯೋದಕ್ಕೆ ಗರಡಿ ಮನೆ ಅಂತ ಇರ್ತಾ ಇತ್ತು. ಆ ಗರಡಿ ಮನೆಯಲ್ಲಿ ಪುಟ್ಟಣ್ಣನಂತಹ ಹಾರ್ಮೋನಿಯಂ ಪರಿಣಿತಿ ಇರ್ತಕ್ಕಂತಹ ಸರ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂದ್ರೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಭೀಮನ ಪಾತ್ರಧಾರಿ ಆಗಿರ್ಬೋದು, ದುರ್ಯೋಧನ ಆಗಿರ್ಬೋದು, ಅಥವಾ ರಾಮಾಯಣದಲ್ಲಿ ಬರ್ತಕ್ಕಂತಹ ರಾಮ, ಸೀತೆ, ಈ ಪಾತ್ರಗಳೇ ಆಗಿರ್ಬೋದು, ಆ ಪಾತ್ರಗಳನ್ನ, ಸೀತೆ ಪಾತ್ರವನ್ನ ಗಂಡಸರೇ ಮಹಿಳಾ ಪಾತ್ರವನ್ನು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ರು. ಕೃಷ್ಣನ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ರು. ಇವೆಲ್ಲವನ್ನು ನಮ್ಮ ಕಣ್ಣಿಂದ ನೋಡ್ಬಿಟ್ಟಿದೀವಿ. ಇವತ್ತಿಗೂ ಕೂಡ ನಮ್ಗೆ ನಾಟಕ ಅಂದ್ರೆ ತುಂಬಾ ಇಷ್ಟ, ರಂಗ ಗೀತೆಗಳು ಅಂದ್ರೆ ಇಷ್ಟ. ಆ ನಾಟಕಗಳಲ್ಲಿ ಮಾತಿಗಿಂತ ಜಾಸ್ತಿ ಹಾಡುಗಳೇ ಇರ್ತಾ ಇತ್ತು. ಆ ಹಾಡುಗಳನ್ನು ಎಷ್ಟು ಸ್ಪಷ್ಟವಾಗಿ, ಎಷ್ಟು ನಿಖರವಾಗಿ, ಎಷ್ಟು ಒಂದು ಏರಿಳಿತದಿಂದ ಹಾಡ್ತಾ ಇದ್ರು. ಶಬ್ದ ಏರಿಳಿತ, ವಾಯ್ಸಲ್ಲಿ ಏರಿಳಿತ ಯಾವ ರೀತಿ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದ್ರೆ ಆ ಹಾರ್ಮೋನಿಯಂ ಕಲಿಸ್ತಕ್ಕಂಥ ಆ ಮಾಸ್ಟರ್ಗಳಿಗೆ ಎಷ್ಟೇ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ ಮಾಡೋದು ಕೂಡ ಸಾಲದಿಲ್ಲ. ಅದೇ ರೀತಿ ನಮ್ಮ ಪುಟ್ಟಣ್ಣಯ್ಯ ಸರ್ ಕೂಡ ಈ ಕಿರಿಯ ಪೀಳಿಗೆಗೆ, ಅದು ಸಿಡಿಯಲ್ಲಿ, ಇವತ್ತಿನ ಫಿಲಮು, ಟಿವಿ, ಮೊಬೈಲ್ ನೋಡ್ತಕ್ಕಂಥ ಕಾಲದಲ್ಲಿ ಈ ಚಿಕ್ಕ ಹುಡುಗರನ್ನೆಲ್ಲ ಇಟ್ಕೊಂಡು ಈ ರಂಗಗೀತೆಯನ್ನ ಕಲಿಸಿದ್ದಾರೆ ಅಂದ್ರೆ ನಿಜಕ್ಕೂ ಅವರ ಬದ್ಧತೆ, ಅವರಲ್ಲಿರ್ತಕ್ಕಂತಹ ಶ್ರಮ, ಪರಿಶ್ರಮ. ಹಿರಿಯರಾದರೂ ಕೂಡ ಇಷ್ಟು ಪರಿಶ್ರಮದಿಂದ ನಮ್ಮ ಈ ವಿದ್ಯಾರ್ಥಿಗಳಿಗೆಲ್ಲರೂ ಒಟ್ಟುಗೂಡಿಸಿ ಅವ್ರಿಗೆ ಈ ರಂಗಗೀತೆಗಳನ್ನ ಕಲಿಸಿದ್ದಾರೆ ಅಂದ್ರೆ ಅವರ ಬದ್ಧತೆಗೆ ದೊಡ್ಡ ಪ್ರಣಾಮಗಳನ್ನ ನಾವು ಸಲ್ಲಿಸಲೇಬೇಕಾಗುತ್ತೆ. ಅಂತ ಹಿರಿಯರ ಜೊತೆಯಲ್ಲಿ ನಾನು ಕೂತಿದ್ದೀನಿ ಅಂದ್ರೆ ನನ್ಗೆ ಯಾವ ಪುಣ್ಯನೋ ಗೊತ್ತಿಲ್ಲ, ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರೋ ಒಂದು ಫಲ ಅವರ ಜೊತೆಯಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂತಹ ಪುಣ್ಯ ನನಗೆ ಲಭ್ಯವಾಗಿದೆ. ಇಂತಹ ಈ ರಂಗಕಲೆಯನ್ನ ಈಗ ನಿಮ್ಮ ಮುಂದೆ ಎಲ್ಲರೂ ಕೂಡ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ನಾನು ಕೂಡ ತುಂಬಾ ಆಸಕ್ತಿಯಿಂದ ಆ ರಂಗಗೀತೆಯನ್ನ ಕೇಳಲಿಕ್ಕೆ ಆತುರಳಾಗಿದ್ದೇನೆ. ಅದರಿಂದ ಕಡಿಮೆ ಮಾತಾಡೋಣ, ಆ ರಂಗಗೀತೆಗಳನ್ನ ಕರ್ಣಾನಂದಕರ ಮಾಡ್ಕೊಳ್ಳೋಣ ಎಲ್ರೂ ಅಂತ ಹೇಳ್ತಾ, ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ಮತ್ತು ಈ ವೃಕ್ಷ ಟ್ರಸ್ಟ್ ಮತ್ತು ಪಿನಾಕ ಟ್ರಸ್ಟ್ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದೀಗ ಅತಿಥಿ ಗಣ್ಯರಾದಂತಹ ಮಂಗಳಾ ಮ್ಯಾಮ್ ಅವರಿಗೆ ನೆನಪಿನ ಕಾಣಿಕೆ ಕೊಟ್ಟು ವೃತ್ತಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಮತ್ತು ನಾವೇ ನಮ್ಮ ಜರ್ನಿ ಅಬೌಟ್ 35 years in ಇಂಗ್ಲೆಂಡ್ ಹತ್ರ. ನಾವು ಮೊದಲ ಸಲ ಈ ಪಿನಾಕ ತಂಡದವ್ರನ್ನ ಮೀಟ್ ಮಾಡಿದ್ದು ಸೂತ್ರದ ಮುಂದೆ ಅಂತ ಒಂದು ನಾಟಕಕ್ಕೆ ಇನ್ವೈಟ್ ಮಾಡೋದು. ನಿಜವಾದ ನಾಟಕದಲ್ಲಿ ಯಾರಾದ್ರೂ ನೋಡಿದರೆ ಅದನ್ನು ಯಾರೂ ಮರೆಯೋಕ್ಕಾಗಲ್ಲ. ಒಬ್ಬೊಬ್ಬರ ರೋಲು ಕೂಡ ತುಂಬ ರೋಮಾಂಚನವಾಗಿತ್ತು. ನನ್ನ ಹಳೆಯ ನೆನಪುಗಳು ಅಂದರೆ ನಾವು ಹಳ್ಳಿನಲ್ಲಿ ನೋಡಿದಂಥ ನಾಟಕಗಳು, ಭಕ್ತ ಪ್ರಹ್ಲಾದ ಅಂದರೆ ಪೌರಾಣಿಕ ನಾಟಕಗಳು ತುಂಬ ನೆನಪು ಬಂತು. ಸೊ ಇವರು ಒಂದು ಹೊಸ ಪ್ರಯೋಗನ
ಅಂದರೆ ರಂಗಗೀತೆಗಳು ಅಂದರೆ ಈಗಿನ ಒಂದು ಯುವ ಪೀಳಿಗೆ ರಂಗ ಗೀತೆಗಳನ್ನು ಒಂದು ಪ್ರಯೋಗನ ನಮ್ಮ ಹಿರಿಯರಾದ ಪುಟ್ಟಣ್ಣವರ ಸಾಹಿತ್ಯದಲ್ಲಿ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಬಂದು ಮೀಟ್ ಮಾಡಿದಾಗ ಅವ್ರಿಗೆ ಹೇಳಿದೆ, ದಯವಿಟ್ಟು ಇಂಥವೆಲ್ಲ ಮಾಡಿ, ಯಾಕೆಂದರೆ ಈಗಿನ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ಕಡೆ ನಾಗಾಲೋಟದಲ್ಲಿ ಓಡ್ತಾ ಇದೆ. ಸೊ ನೀವು ಮಾಡಿ ತೋರಿಸ್ಬೇಕು, ಆವಾಗ ಇದು ಹಳೆಯದು ತುಂಬ ನೆನಪುಗಳು ಬರುತ್ತೆ, ನೀವು ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಅಂತ ಅವ್ರ ಹತ್ರ ನಾನು ತುಂಬಾ ಡಿಸ್ಕಸ್ ಮಾಡಿದೆ. ನಿನ್ನೆ ಅದರ ರಿಹರ್ಸಲ್ ಕರೆದಾಗ 4-5 ಪಾತ್ರಗಳು ಅಂದರೆ ಕರ್ಣ, ಆಮೇಲೆ ಕುಂತಿ, ಕಂಸ, ನಿಜವಾಗ್ಲೂ ಇದನ್ನು ನೋಡಿ ಆನಂದಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದರೂ ಪುಟ್ಟಣ್ಣವರು ಅವರು ಎಷ್ಟು, ಯಾಕೆಂದರೆ ಅವರ ಅನುಭವನ ಅಲ್ಲಿ ನಮ್ಮ ಯುವ ಪೀಳಿಗೆಗೆ ಒಂದು ಏನು ಅದಕ್ಕೊಂದು ಒಳ್ಳೆಯ ರೀತಿಯಲ್ಲಿ ಎಜುಕೇಟ್ ಮಾಡಿ ಈ ರಂಗಭೂಮಿಗೆ ತಂದು ತೋರಿಸ್ತಾ ಇದ್ದಾರೆ. ದಯವಿಟ್ಟು ಆನಂದಿಸಿ. ಈಗ ಹೆಚ್ಚಿಗೆ ಮಾತಾಡಲಿಕ್ಕೆ ದಿನ ಹೆಚ್ಚಾಗಿ ನೋಡಿ ಆನಂದಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮತ್ತು ಇಡೀ ಸಭಾಂಗಣ ಸುಸಂಸ್ಕೃತರಿಂದ ಸಂಪನ್ನವಾಗಿದೆ. ಎಲ್ಲರಿಗೂ ಕೂಡ ಈ ಒಂದು ಶುಭ ಸಂಜೆಯ ಶುಭ ಕಾಮನೆಗಳನ್ನ ಕೋರ್ತಾ, ನಾನು ಇಲ್ಲಿಗೆ ಬರಬೇಕಾದ್ರೆ ಮುಖ್ಯವಾದ ಕೊಂಡಿಯಂತೆ ಕಾಮರಾಜ ಶ್ರುತಿ ಅವರು ನಮ್ಮ ಸುಗಮ ಸಂಗೀತ ಗಾಯಕರು ಕೂಡ. ಅವರು ನಮ್ಮ ಶಿಬಿರಗಳಿಗೆ, ಸ್ಪರ್ಧೆಗಳಿಗೆ ಭಾಗವಹಿಸ್ತಾ ಇರ್ತಾರೆ. ಮೊನ್ನೆ ಇದರ ಒಂದು ಇನ್ವಿಟೇಷನ್ ಅನ್ನ ಕೊಡ್ಲಿಕ್ಕೆ ಅಂತ ಬಂದಾಗ ನಾನು ಕೇಳಿದೆ, ಈ ಒಂದು ಸಭಾಂಗಣದಲ್ಲಿ ಈ ರಂಗಗೀತೆಗಳನ್ನ ಕೇಳಕ್ಕೆ ನೀವು ಎಲ್ಲ ಜನನ್ನ ಸೇರ್ಸಕ್ಕೆ ಅರೇಂಜ್ ಮಾಡಿದ್ದೀರಾ ಅಂತ. ನೋಡಿ ಸರ್ ಬಂದು ಅಂತಂದ್ರು. ನೋಡಿದ ತಕ್ಷಣ ಬಂದ ತಕ್ಷಣ ಬಹಳ ಖುಷಿ ಆಯ್ತು. ಇಷ್ಟೊಂದು ಪ್ರೋತ್ಸಾಹ ಮಾಡೋಂಥ ಜನ ಇದ್ದಾಗ ನಮ್ಮ ಸಂಸ್ಕೃತಿ ನಾವು ಬೆಳೆಯೋದ್ರಿಂದ ಅದು ವೃಕ್ಷವಾಗಿ ಬೆಳೆಯೋದ್ರಲ್ಲಿ ಸಂದೇಹವೇ ಇಲ್ಲ. ಯಾಕಂದ್ರೆ ವೃಕ್ಷ ಟ್ರಸ್ಟ್ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ ಇವರು. ಯಾಕಂತಂದ್ರೆ ಯಾವುದೇ ಒಂದು ಇವತ್ತು ಇವ್ರು ಮಾಡ್ತಿರೋ ಪ್ರಯತ್ನ ಇದೆಯಲ್ಲ, ಇದು ಸಾವಿರಾರು ವರ್ಷದ ಪರಿಶ್ರಮದ ಆವಿಷ್ಕಾರ. ಈ ರಂಗಗೀತೆಗಳು, ರಂಗ ನಾಟಕಗಳು ಎಲ್ಲ ವರ್ಷ ಹಿಂದೆಯಿಂದ ಪ್ರತಿಯೊಂದು ನಾಟಕದಲ್ಲೂ ಕೂಡ ಅದರ ಅಭಿವೃದ್ಧಿ ಅಂತ ಗಮನ ಕೊಟ್ಟು ಆವಿಷ್ಕಾರಗೊಂಡು ಇಲ್ಲಿವರೆಗೂ ಬಂದಿರುತ್ತದು. ಆದ್ರೆ ಇದನ್ನ ಮುಂದೆ ದಾಟಿಸಂತ ಕೆಲಸ ಇದೆಯಲ್ಲ, ಅದು ಇನ್ನೂ ದೊಡ್ಡ ಕೆಲಸ. ಅದು ಯಾಕಂತಂದ್ರೆ ಬಹಳಷ್ಟು ಸವಾಲುಗಳಿದೆ. ಇವತ್ತಿನ ಒಂದು ಮನೋರಂಜನಾ ಪ್ರಪಂಚದಲ್ಲಿ ಬಹಳಷ್ಟು ದಾರಿಗಳಿದ್ದಾಗ ಈ ದಾರಿಗಳಿಗೆ ಜನಗಳನ್ನ ಇಳಿದಿಟ್ಟುವುದು ಬಹಳ ಕಷ್ಟ. ಅಂತದ್ರಲ್ಲಿ ಈ ಸವಾಲನ್ನ ಮುಂದಿನ ಪೀಳಿಗೆಗೆ ದಾಟಿಸೋದಿದೆಯಲ್ಲ, ಅಂತ ಒಂದು ಪರಿಶ್ರಮನ ಮಾಡ್ತಿರೋಂಥ ನಮ್ಮ ಪುಟ್ಟಣ್ಣಯ್ಯನವರ ನೇತೃತ್ವದ ಒಂದು, ಯಾಕಂದ್ರೆ ಹಳೆ ಬೇರು, ಈಗಿರೋರೆಲ್ಲ ಹೊಸ ಚಿಗುರು. ಆ ಹೊಸ ಚಿಗುರಿಗೆ ಹಳೆ ಬೇರಿನ ಒಂದು ಸತ್ವವನ್ನ ಮತ್ತು ಅದರೊಂದು ರುಚಿಯನ್ನ ಅವ್ರಿಗೆ ಹಿಡಿಸುವಂತೆ ಅವರಲ್ಲಿ ತುಂಬಿ ಮುಂದಕ್ಕೆ ತೂಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅಂತ ಒಂದು ಕೆಲಸವನ್ನ ನಮ್ಮ ಪುಟ್ಟಣ್ಣಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಜೊತೆಗೆ ಇಷ್ಟೊಂದು ಜನ ಪ್ರೋತ್ಸಾಹಕರು ಇರ್ಬೇಕಾದ್ರೆ ಅವರ ಕೆಲಸ ಹಗರಾಗಿದೆ. ನಿಮ್ಮಂತ ಪ್ರೋತ್ಸಾಹಕರು ಜೊತೆಗೆ ನಿಮ್ಮ ಚಪ್ಪಾಳೆಯಿಂದ ನಮ್ಮ ಸಂಸ್ಕೃತಿ, ನಾವಿದು ಸಂಸ್ಕೃತಿ ಒಂದು ಭಾಗ, ನಮ್ಮ ರಂಗಗೀತೆಗಳು, ರಂಗ ಪ್ರದರ್ಶನ ಇವೆಲ್ಲವೂ ಕೂಡ. ನೀವೆಲ್ಲ ಇಲ್ಲ ಅಂತಂತಂದ್ರೆ ಇದು ಕೂಡ ಮರೆಯಾಗುತ್ತೆ. ಹಲವಾರು ಕರೆಗಳು ಮರೆಯಾದಾಗ ಇದು ಕೂಡ ಮರೆಯಾಗುತ್ತೆ. ಅಷ್ಟೊಂದು ವರ್ಷದಿಂದ ನಮಗೆಲ್ಲ ತಂದ್ಕೊಟ್ಟಂತ ಹಿರಿಯರು ನಾವು ಮುಂದಕ್ಕೆ ಇದನ್ನು ಕಳಿಸಿಲ್ಲ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿಯ ಭಾಗಕ್ಕೆ ನಾವೇ ಮಾಡಿದಂತ ಒಂದು ಡ್ಯಾಮೇಜ್ ಆಗುತ್ತದೆ. ಅದರಿಂದಾಗಿ ನೀವು ಬಂದಿರೋದು ಮೊದಲನೇದು ಬಹಳ ಸಂತೋಷದ ವಿಷಯ. ನಿಮ್ಮ ಪ್ರೋತ್ಸಾಹ ಚಪ್ಪಾಳೆ ಮುಖಾಂತರ ನಮ್ಮ ರಂಗಗೀತೆಗಳಿಗೆ ಸಿಕ್ಕಿದ್ರೆ ಇವತ್ತು ಪುಟ್ಟಣ್ಣ ನೋಡಿ ಇವತ್ತು 40 ಜನ ಸಿಕ್ಕಿರ್ಬೋದು. ಮುಂದೆ ಇದೇ ರೀತಿ ನೋಡಿದ್ರೆ 100 ಜನ ಆಗ್ತಾರೆ ಅವರ ಒಂದು ರಂಗಗೀತೆಗಳನ್ನ ಕಲಿಯಂತ ನಮ್ಮ ಹುಡುಗರು. ಜೊತೆಗೆ ಅವರೆಲ್ಲರೂ ಕೂಡ ಯಾರು ಕೂಡ ನಾನು ಕೇಳಿ ಎಲ್ಲ ಊರಲ್ಲಿ ಹಿನ್ನೆಲೆ ಇರಬೇಕಂದ್ರೆ ರಂಗಗೀತೆಗಳಿಗೂ ನಾಟಕಗಳು ಬರುವಂತವ್ರು ಸ್ವಲ್ಪ ಗ್ರಾಮೀಣ ಹಿನ್ನೆಲೆ ಇರೋರು. ಆದ್ರೆ ಇಲ್ಲಿ ಬಂದಿರೋಂಥವ್ರು ಎಲ್ಲರೂ ಕೂಡ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು, ಸಿವಿಲ್ ಇಂಜಿನಿಯರು, ಇನ್ನೊಂದು MBA ಗ್ರಾಜುಯೇಟ್ಸು
ಎಲ್ಲರೂ ಕೂಡ ಉನ್ನತ ಶಿಕ್ಷಣ ತೆಗೆದುಕೊಂಡು ಇದನ್ನೊಂದು ಪ್ರವೃತ್ತಿಯನ್ನ ಬೆಳೆಸುವಂತ ರೀತಿ ಬರ್ತಾರೆ. ನಿಜವೂ ಕೂಡ ಇತ್ತೀಚಿನ ಪೀಳಿಗೆಗೂ ಕೂಡ ನಮ್ಮ ಸಂಸ್ಕೃತಿಯನ್ನ ಬೆಳೆಸುವಂತ ಒಂದು ಅಪೇಕ್ಷೆ ಹುಟ್ಟಿದೆ ಅನ್ನೋದು ನಮ್ಮ ನಿಜವೂ ಕೂಡ ಖುಷಿಯಾದಂತ ವಿಷಯ. ಈ ಒಂದು ಪ್ರಯತ್ನ ಯಾವತ್ತೂ ಕೂಡ ಪ್ರತಿಯೊಂದು ಕೂಡ ಪ್ರಯೋಗಗಳೇ. ಇವತ್ತಿನ ಪ್ರಯೋಗ ಏನು ವೃಕ್ಷ ಟ್ರಸ್ಟ್ ಮತ್ತೆ ಪಿನಾಕ ಮಾಡ್ತಾ ಇದೆ, ಅದಕ್ಕೆ ನಾನು ಶುಭಕಾಮನೆಗಳನ್ನ ತಿಳಿಸ್ತಾ ಇರೋ ಇನ್ನೊಂದಷ್ಟು ಹೆಚ್ಚು ಪ್ರದರ್ಶನಗಳನ್ನ ನೀಡಿ ಇನ್ನೊಂದಷ್ಟು ಹೆಚ್ಚು ರಂಗಗೀತೆಗಳನ್ನ ಹಾಡುವಂತ ಗಾಯಕರನ್ನ ಬೆಳೆಸಕ್ಕೆ ಕಾರಣ ಆಗಿ ಈ ವೇದಿಕೆ ಅಂತ ಹೇಳ್ತಾ ನನ್ನ ಮಾತನ್ನು ಮತ್ತೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಧನ್ಯೋಸ್ಮಿ, ಶುಭ ಧನ್ಯೋಸ್ಮಿ. ಇದುವರೆಗೂ ಕೋಕಿಲೆ ಮಾತಾಡಲಾಯಿತು, ಎಲ್ಲರೂ ಮಾತಾಡಿದ್ರು. ನನಗೆ ಶ್ರೀಮದ್ ರಾಮಾಯಣ ನಾಟಕವನ್ನ ಇದೇ ಇದರಲ್ಲಿ 2 ಪ್ರಯೋಗ ಆಯ್ತಲ್ಲ, ಅದನ್ನ ಮೊನ್ನೆ ಮಡವಳ್ಳಿ ಸುಂದರಂನವರ ಜ್ಞಾಪಕಾರ್ಥ ತುಂಬಾ ಜನ ಸೇರ್ಬಿಡ್ತು. ಅಲ್ಲಿಗೆ ತಗೊಂಡೋದಾಗ ಅಲ್ಲೇ ನೀರು ಏನು ವ್ಯತ್ಯಾಸ ಆಯ್ತೋ ಗೊತ್ತಿಲ್ಲ, ಯಾವ ನೀರು ಮೂಗೆಲ್ಲ ಹಿಡಿದೋಯ್ತು. ದಯಮಾಡಿ ಕ್ಷಮಿಸ್ಬೇಕು. ಏನು 2 ಮಾತಾಡಬೇಕು ಮಾಡ್ತೀನಿ ಅಷ್ಟೇ. ಯಾಕೆಂದ್ರೆ ನಾನು ಯಾವಾಗಲೂ ನನ್ನ ಕಾಯಕದ ಮೇಲೆ ನನಗೆ ನಿಷ್ಠೆ. ಕಾಯಕ ಮಾಡುವ ನಾಯಕನಾಗುವ ಅಂತ ಹಾಗೆ ನನ್ನ ಕೆಲಸದಲ್ಲೇ ಅಷ್ಟೇ. ಇನ್ನ ನೇರ ನಮ್ಮ ವಿಷಯಕ್ಕೆ ಬಂದ್ಬಿಡೋಣ. ನನಗೆ ನಮ್ಮ ಶ್ರೀಯುತರು ಅಲ್ಲಿ ಹೇಳಿದ ತಕ್ಷಣ ನಾನು ಎಲ್ಲಿ ಹೋದೆ ಅವರ ನೆನಪು. ನನ್ನ ಪುಟ್ಟಣ್ಣಯ್ಯ ಬಿಟ್ಟು ವೆಂಕಣ್ಣಯ್ಯ ಹೇಳಿದ್ರು, ಎತ್ತಡ ಮಾಮರ ಎತ್ತಡ ಹೋಗಿದ್ರೆ ಅವ್ರು ವೆಂಕಣ್ಣಯ್ಯ ಗಾಳಿ ಅವ್ರು ಹೇಗೆ ಹೇಳಿದ್ರು ಅಪ್ಪಣ್ಣ ಹತ್ಕೊಂಡು ಹೋಗ್ತಾರೆ. ಆಮೇಲೆ ಪುಟ್ಟಣ್ಣ ಸರಿ ಅವರು ವೆಂಕಣ್ಣಯ್ಯ ಅಲ್ಲ, ಅವ್ರು ದೊಡ್ಡವರಿರುವೆ. ಈ ನಮ್ಮ ರಂಗಭೂಮಿಯ ಸಂಸ್ಕೃತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ಅಳಿವಿನಂಚಲಿ ಇರತಕ್ಕಂಥ ಈ ರಂಗಭೂಮಿಯ ನಮ್ಮ ಹಳೆಗನ್ನಡದ ಸೊಗಡು, ಹಳೆಗನ್ನಡದ ಬೇರು, ಹಳೆಗನ್ನಡದ ಅಕ್ಷರ, ಹಳೆಯ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಒಂದು ಕಡೆ ಮರೆಯಾಗಿ ಹೋಗ್ತಾ ಇದೆ. ಯಾವ ಮಕ್ಕಳಿಗೆ ತಗೊಳ್ಳಿ ಏನ್ ಆಡ್ತೀಯಪ್ಪ ಅಂತ ನನ್ನ ಮಕ್ಕಳಿಗೆ ತಗೊಳ್ಳಿ ಇನ್ಯಾರ್ತಾರೆ, ಅಮ್ಮ ಲೋಜ ಅಪ್ಪ ಲೋಜ, ಅಮ್ಮ ಲೋಜ ಅಪ್ಪ ಲೋಜ. ಹಿಂಗಾಗ್ತದೆ. ನಮ್ಮ ಸಂಸ್ಕೃತಿ ಯಾವಾಗಪ್ಪ ಉಳಿಯೋದು? ಅಯ್ಯೋ ದೇವರೇ, ಹೇಗೆ ಬೆಳೆಸೋದು ಅಂತ ಯೋಚನೆ ಮಾಡಿದ್ರೆ ನಾನು ಯಾರ ಹತ್ರಲ್ಲೂ ಮದುವೆ ಮಾಡಲಿಲ್ಲ. ಅದನ್ನೊಂದು ಉತ್ಪ್ರೇಕ್ಷೆ ಆಗ್ಬೋದು ಅಥವಾ ಉದ್ದಟತನ ಆಗ್ಬೋದು ಗೊತ್ತಿಲ್ಲ, ಅದು ತಮ್ಮನ್ನು ಹಂಚ್ಕೊತೀನಿ. ನಮ್ಮ ಶ್ರೀಮತಿಯವರಿಂದ ನಾನು ಉತ್ತೇಜಿತನಾದೆ ಅಂತ. ಏಕೆಂದ್ರೆ ಮನೆ ಗೆದ್ದು ಮಾರ್ ಗೆದ್ದು ಅಂತ ಅವ್ರು ಮತ್ತು ಚೆನ್ನಾಗಿದ್ರೆ ನಾವೇನಾದ್ರು ಮಾಡಬಹುದು. ಅವರು ಒಂದು ಮಾತು ಹೇಳಿದ್ರು, ನಮ್ಮ ಗುರುಗಳು ಇದ್ದಾರೆ, ಇವ್ರ ಹತ್ರ ಮಾತಾಡಿದೆ ನಾನು. ಏನಪ್ಪದು, ವದ್ಯಂ ಪದ್ಯಂ ವದ್ಯಂ ಗದ್ಯಂ. ಕೇಳಿದ ತಕ್ಷಣ ಮುದ್ದಣ್ಣ ಮನೋಮಮಿ ಅವ್ರದ್ದು ನೀರಿಯದ ಗಂಟಲನ್ನು ಕಡುಬು ತುರುಕಿದಂತಾಯ್ತು. ಹಾಗಾಯ್ತು ಕಂಡ್ರಿ, ಈಗ ನೀವು ಮಕ್ಕಳಿಗೆ ಹೇಳ್ಕೊಡ್ತಾರೆ ಅದು ಅಂದ್ರೆ ಅವರು ಹೇಗೆ ಹೇಳ್ಕೊಡೋದು ಇದನ್ನ ಏನ್ ಮಾಡೋದು ಅಂತ ಮೊದಲೇ ಬ್ಯಾಚ್ ಅನ್ನ ನಮ್ಮ ಹಳೆ ಮನೆಯವರು ಇದ್ರು. ಅದಕ್ಕಿಂತ ಮೊದಲು ಸಿಂಧೋಳಿ ಅನಂತ ಮೂರ್ತಿಗಳು ಅಂತ ಇದ್ರು. ನಿಮ್ಗೆಲ್ಲಾರು ಗೊತ್ತಾಗಿದೆ, ಅಲ್ಲೇ ನಾವು ಸುರುಚಿ ರಂಗಮನೆಯಲ್ಲಿ ಪ್ರಥಮ ಇದು ಬೇರು ಬಿಡ್ತು. ಸುರುಚಿ ರಂಗಮನೆಯಿಂದ ಇದು ಬೇರು ಬಿಡ್ತು, ಮುಂದೆ ಎಲ್ಲ ಮರವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಬ್ಯಾಚ್ ಇಂದ ಇಲ್ಲಿವರೆಗೂ ಇವತ್ತು 16ನೇ ಬ್ಯಾಚ್. ನಾನು ಈ ಮೈಸೂರಲ್ಲಿ ಬರ್ತಾ ಇರೋದು 16ನೇ ಬ್ಯಾಚ್. ಅಂದ್ರೆ ಎಷ್ಟು ಜನ ಆಗಿರಬಹುದು ನೋಡಿ. ಅದೆಲ್ಲ ಎಲ್ಲರೂ ದೊಡ್ಡ ದೊಡ್ಡಾಗಿ ಹಾಡಿದ್ದಾರೆ. ಈ ಪರಮಶಿವಣ್ಣ ಅವ್ರು ಮಾಡಿರ್ತಕ್ಕಂಥ ಸೀರಿಯಲ್ ಎಲ್ಲ ಹಾಡ್ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ರಂಗಗೀತೆಗಳನ್ನ ನಾನು ನೋಡಿದೆ, ಮೊದಲಿಂದ ಸ್ವಲ್ಪ ನನಗೆ ಏನಾದ್ರು ಹೊಸ ನೋಡಬೇಕು ಅನ್ನೋದು. ನಾನು ಮೊದಲು ಹಾರ್ಮೋನಿಯಂ ನುಡಿಸ್ತಾ ಇರ್ಬೇಕಾದ್ರೆ ಕೆಲವು ಇವರು ನಮ್ಮ ರಾಮಣ್ಣ ಅಂತ ಈಗ ಕ್ಲಾರಿನೆಟ್ ನುಡಿಸ್ತಾರಲ್ಲ, ಇವರು 106 ಪ್ರೋಗ್ರಾಮ್ ನುಡಿಸ್ಬಿಟ್ಟಿದ್ದಾರೆ. ಯಾರಿಗೆ? ಕಾಳಿಂಗರಾಯಕ್ಕೆ, ಪಿ ಕಾಳಿಂಗರಾಯಕ್ಕೆ. ನಾನು ಬೆರಳೆಣಿಕೆ ಅಷ್ಟು ಅಂದ್ರೆ ಒಂದು 10 ರಿಂದ 12 ಪ್ರೋಗ್ರಾಮಿಗೆ ಮಾತ್ರ ಹಾರ್ಮೋನಿಯಂ ನುಡಿಸಿದ್ದಾರೆ ಪಿ ಕಾಳಿಂಗರಾಯರಿಗೆ. ಅವರು ಮಾತಿಲ್ಲರು, ಪುಟ್ಟಣ್ಣಯ್ಯ ಏನಾದ್ರು ಹೊಸತನ ಇರ್ಬೇಕಣಪ್ಪ ಅಂತ. ಹೊಸತನ ಇರಬೇಕು, ಹೌದು. ಯಾಕೆಂದ್ರೆ ಮೊದಲು
20 ನಿಮಿಷ ಒಂದು ಹಾಡನ್ನು ಹಾಡಿ ಅರ್ಧ ಗಂಟೆ ಹಾಡು ಹಾಡಿದ್ರು ಜನ ಕೂತ್ಕೊಂಡು ಕೇಳೋರು. ಈಗ ಸ್ವಲ್ಪ ವ್ಯವಧಾನ ಕಡಿಮೆ ಕಣಪ್ಪ. ಆದ್ರಿಂದ ನಾನು ಈ ದಶಾವತಾರ ನಾಟಕದಿಂದ ಗುಬ್ಬಿ ಕಂಪನಿಗೆ ಅವರು ಮಾಡಿರೋದು. ದಶಾವತಾರ ನಾಟಕದಿಂದ ಸಂಗೀತದ ಒಂದು ಇದನ್ನೇ ಚೇಂಜ್ ಮಾಡಿದ್ರು ಅವರು. ಏನಾದ್ರು ರಂಗಗೀತೆಗಳಿಗೆ ಒಂದು ಮೆರುಗು ಬಂದಿತ್ತು, ರಂಗಗೀತೆಗಳಿಗೆ ಒಂದು ಕೇಳಂಗ್ ಮಾಡಿದರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಕೋಗಿಲೆ ಪಿ ಕಾಳಿಂಗ ಅವ್ರು ನಾವೆಲ್ಲೂ ಹೊರೆಯಕ್ಕಾಗಲ್ಲ. ಅದನ್ನೇ ಇಟ್ಕೊಂಡು ನಾನು ಪರಮೇಶ್ವರಣ್ಣ ನಮಗೆ ಸ್ಫೂರ್ತಿ ಆಯ್ತು. ಹಾಗಾಗಿ ರಂಗಗೀತೆಗಳನ್ನು ಹೇಳ್ಕೊಡ್ಬೇಕಾದ್ರೆ ನಾನು ಯಾವಾಗಲೂ ಒಂದು ಸಂದರ್ಶನ ಅಂತ ಮಾಡ್ತೀನಿ. ಅವಳು ಬಂದಾಗ ಅವ್ರದ್ದು ಶ್ರುತಿ ಗತಿ ಮತಿ ನೋಡಿ ಆಯ್ಕೊಳ್ಳೋದು ನನ್ನ ಸ್ವಭಾವ. ಹಾಗೆ ಮಾಡಿ ಎಲ್ಲದೂ ಚೆನ್ನಾಗಿ ಬಂತು. ಈ ಗಂಗೂಬಾಯಿ ಹಾಕಲ್ ವಿಶ್ವವಿದ್ಯಾನಿಲಯದಲ್ಲಿ ಮನೆ ಒಂದಾಯ್ತು. ಅದಾಗಬೇಕಾದ್ರೆ ನನಗೆ ಒಂದು ಹೊಸತನ ಬಂತು. ನಾನು ಮಲ್ಲಿಕಾರ್ಜುನ ಕಡ್ಕೋಳ ಅಂತ ದಾವಣಗೆರೆಯವರು, ಅವರು ಇಲ್ಲೇ ಮಾಡ್ಸಕ್ ಬಂದಿದ್ರು. ನಾನು ಅಲ್ಲಿ ಬರೋಕ್ಕಾಗಲ್ಲ ಕಂಡ್ರಿದ್ರೆ ಇಲ್ಲೇ ಮಾಡಿ ಬಿಟ್ಟು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲೇ ಮಾಡ್ಸಿದ್ರು ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಲ್ಲಿ. ನನಗೆ ಅವಾಗ ಬಂತು, ರಂಗಗೀತೆಗಳನ್ನು ಹಾಡಕ್ ಬರ್ತಾರಲ್ಲ, ರಂಗಗೀತೆಗಳನ್ನು ಹಾಡಕ್ ಬರೋರು ರಾಮಜಯತು ಶ್ರೀರಾಮ ಸುನಾಮ ಅಥವಾ ಇನ್ನೊಂದು ಏನೋ ಹಾಡೋದು ಶ್ರೀಕರ ರಘುವರ ಸಾರ್ವಭೌಮ ಹಾಡ್ಬಿಟ್ಟು ಕೈ ಮುಗಿದೋರು. ಇದು ಬೇಡ, ಇದಕ್ಕೇನಾದ್ರು ಬೇರೆ ಮಾಡ್ಬೇಕಲ್ಲ ಭಗವಂತ ಅಂತ ಯೋಚನೆ ಮಾಡಿ ನನಗೆ ಒಂದು ಕಲ್ಪನೆ ಬಂತು. ಹಾಡು, ಆ ಹಾಡು ಅಷ್ಟೇ ಇರಬೇಕು. ಆ ಹಾಡೊಳಗೆ ಒಂದು ಕಥಾರೂಪ ಬರಬೇಕು, ಕಥಾ ವಸ್ತು ಬರಬೇಕು. ಆ ಹಾಡು ಎಷ್ಟು ಸಮಯದಲ್ಲಿ ಇರ್ತೀವೋ ಅದಕ್ಕೆ ಅಭಿನಯ ಬರಬೇಕು, ಸಂಭಾಷಣೆ ಬರಬೇಕು. ಏನ ಮಾಡ್ಬೇಕಲ್ಲ ಅಂತ ಪ್ರಪ್ರಥಮ ಅಲ್ಲಿ ಮಾಡಿದೆ. ತುಂಬಾ ಜನ ಅದರಲ್ಲಿ ಬಂದ್ಬಿಡ್ತು. ಇವರು ನಮ್ಮ ವೃಕ್ಷ ಟ್ರಸ್ಟ್ನವರು ನನಗೆ ಗೊತ್ತೇ ಇಲ್ಲ. ಮನೆಗೆ ಬಂದು ಕೇಳಿದ್ರು, ಏನಪ್ಪಾ ನಿಮಗೆ ಹಾಡುಗಾರಿಕೆ ಏನಿದೆಯೋ ನನಗೆ ಗೊತ್ತಿಲ್ಲ ಕಣ್ರಪ್ಪ, ನನಗೆ ಆಗೋದಿಲ್ಲ ಬೇಸ, ವಯಸ್ಸಾಯ್ತು ಅಂದ್ರೆ ಎಲ್ಲರೂ ನೀವು ಬರ್ಬೇಕು ಅಂತ ಹೇಳಿ ಅವರು ಎಲ್ಲರೂ ಬಂದು ನಮ್ಮ ಮನೇಲಿ ಕೇಳ್ಕೊಂಡಾಗ ನಾನು ನೋಡಿದೆ. ನಮ್ಮ ಹುಡುಗ ಇಲ್ಲ ಮಾಡ್ಬೋದು, ಮೈಸೂರ್ಲಾದ್ರೂ ಮಾಡ್ಬೋದು, ದೂರ ಹೋಗೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಕೆಟ್ಟದು ಆಗಲ್ಲ. ಸೊ ಹಾಗಾಗಿ ನಾನು ಇವ್ರು ತಗೊಂಡಾಗ ನೋಡಿದೆ, ಈ ನಮ್ಮ ವೃಕ್ಷ ಟ್ರಸ್ಟ್ನವರು ನಾನು ಇದುವರೆಗೂ ಮಾಡಿರ್ತಕ್ಕಂತಹ ಎಲ್ಲ ಏನು ದೊಡ್ಡ ದೊಡ್ಡ ಇದನ್ನ ಆಫೀಸರು ತಿರ್ಗಾ ಒಳ್ಳೊಳ್ಳೆ ವಿದ್ಯಾವಂತರು, ಒಳ್ಳೊಳ್ಳೆ ಸ್ಫುರಿತವಾಗಿರ್ತಕ್ಕಂಥ ಹಾಡುಗಾರಿಕೆಯನ್ನು ಎಲ್ಲರೂ ಕಲಿಸಿದ್ದೆ. ಇವ್ರದ್ದೇ ಒಂದು ಭಿನ್ನ. ಯಾಕೆಂದ್ರೆ ನಾನು ಯಾವಾಗಲೂ ಎಲ್ಲರೂ ನೋಡಿದ್ದೇನೆ, ನಂದು ಸಮಯವನ್ನ ತುಂಬಾ ಕಂಪನಿಯಿಂದ ಕಲಿಸಿಬಿಟ್ಟಿದ್ದಾರೆ ನಮಗೆ. ಅದನ್ನ ತುಂಬಾ ಗೌರವಿಸ್ತೀನಿ. ಆ ಸಮಯಕ್ಕೆ ಇಲ್ಲ ಅಂದ್ಮೇಲೆ ಆಗಲ್ಲ, ನೋಡ್ರಪ್ಪ ಇಷ್ಟೇ ಆಗ್ಬೇಕು ಅಂತ. ಅದಕ್ಕೋಸ್ಕರ ಅವ್ರು ತಯಾರು ಮಾಡಿದೆ. ನೀವು ರಾತ್ರಿ ಎಲ್ಲ ಹಾಡ್ತೀವಿ ಅಂದ್ರೆ ಆಗಲ್ಲ, 4 ಗಂಟೆ ಹಾಡ್ತೀವಿ ಅಂದ್ರೆ ಆಗಲ್ಲ, 2 ಗಂಟೆ ಇಲ್ಲ. ನಾನು ಮಾಡದೆ 90 ನಿಮಿಷದ ಕಾರ್ಯಕ್ರಮ, ಅದರೊಳಗೆ ನೀವು ಕಟ್ಟಿಕೊಡ್ಬೇಕು ಅಂತ. ಆಯ್ತು ಗುರುಗಳೇ ಅಂತ ಮಾಡಿದ್ರು. ಈಗ ಈ ಕಾರ್ಯಕ್ರಮ ಅಷ್ಟೇ, ನಾನು ಅಲ್ಲಿ ಹಾರ್ಮೋನಿಯಂ ಕುತ್ಕೊಂಡು ಸ್ಟಾರ್ಟ್ ಮಾಡ್ತೀನಲ್ಲ, ಅಲ್ಲಿಂದ ನೀವೆಂದ್ರೆ ಇಟ್ಕೊಂಡ್ರೆ 90-95 ನಿಮಿಷ ಏನಾದ್ರು ಆಗ್ಬೇಕಾದ್ರೆ ಇದೇನಾದ್ರು ವ್ಯತ್ಯಾಸ ಆದ್ರೆ ನಿನ್ನೆ ನೋಡಿದ್ರೆ 95 ನಿಮಿಷಕ್ಕೆ 90 ನಿಮಿಷ ಕರೆಕ್ಟ್ ಬಂದಿದೆ. ಇಷ್ಟು ಹೇಳಿ ಅವ್ರಿಗೆ ವ್ಯವಸ್ಥೆ ಮಾಡಿದೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಏನಾದ್ರು ಸಣ್ಣ ಪುಟ್ಟ ಲೋಪ ಇರಬಹುದು. ಯಾಕೆಂದ್ರೆ ಮೇಡಮ್ ಅವ್ರು ಹೇಳಿದ್ರು, ಗುಬ್ಬಿ ಕಂಪನಿ ನೋಡಿದಂಥವ್ರು ಈಗ ಏನು ಹಾಡಾಡ್ತಾ ಇದ್ದಾರೆ, ಅವರು ಕಂಪನಿ ಒಬ್ಬರು ನೋಡಿಲ್ಲ. ಕಾರಣ ಏನು ಅಂದ್ರೆ ಕಂಪನಿ ನಿಂತವಾಗಿ 48 ವರ್ಷ ಆಯ್ತು. ಕಂಪನಿಗಳು, ಗುಬ್ಬಿ ಕಂಪನಿ ಆಗ್ಬಹುದು, ಮಹಾದೇವ ಸ್ವಾಮಿ ಕಂಪನಿ ಆಗ್ಬಹುದು, ವರದಾ ಎಲ್ಲಾ ಕಂಪನಿಗಳು ನಿಂತು ಹೋಗ್ಬಿಟ್ಟು, ವೃತ್ತರಂಗಭೂಮಿ ಕಂಪನಿಗಳು ನಿಂತು ಹೋಗ್ಬಿಟ್ಟು 48 ವರ್ಷ. ಅವ್ರಿಗೆ ಇರೋದೇ ಎಲ್ಲ 16 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ. ಅವ್ರಿಗೆ ಏನ್ ಗೊತ್ತಾಗಬೇಕು? ಸ್ವಗೈಪುದೇ ಸಖಿ ಸುದೀನವಿದೆ, ಆ ಹಾಡಿನ ಗೊತ್ತಾಗಬೇಕು. ಏನೊಬ್ಬ ಕಲಿತಾರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಲೋಪ ದೋಷಗಳು ಏನಾದ್ರು ಬಂದರೆ ಅವ್ರದ್ದಲ್ಲ ಇಲ್ಲ, ಅದನ್ನ ನನ್ನ ಮಡಲಿಗೆ ಹಾಕ್ಬಿಡಿ, ನಾನು ಹೊರಡ್ತೀನಿ. ಹಾಗಂತ ಹೇಳಿ ನಿಮ್ಮ ಎಲ್ಲರ ಆಶೀರ್ವಾದವನ್ನು ಬಯಸುತ್ತಾ ನಮ್ಮ ವೃಕ್ಷ ಟ್ರಸ್ಟ್ನವರು ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಚೆನ್ನಾಗಿ ಇಂಥ ಕಾರ್ಯಕ್ರಮಗಳು ಮಾಡಲಿ ಅಂತ ಹೇಳ್ತಾ, ನಮ್ಮ ಈ ಹಳೆಯ ರಂಗಗೀತೆಗಳು, ಹಳೆಯ ಕಟ್ಟಡ, ಹಳೆಯ ನಮ್ಮ ಕನ್ನಡ, ಹಳೆಗನ್ನಡದ ಸೊಬಗು, ಇದೆಲ್ಲ ನಮ್ಮ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದನ್ನ ನಾವು ದಯಮಾಡಿ ಮಾಡ್ತೀವಿ ಅಂತ ಗೊತ್ತಾಯ್ತು ನನಗೆ. ಇಲ್ಲಿ ಬಂದಿರತಕ್ಕಂಥ ನೀವೆಲ್ಲರೂ ದಯಮಾಡಿ 90 ನಿಮಿಷಗಳ ಅವಧಿವರೆಗೂ ಕೂತಿದ್ದು ಶುಭ ವಿಭವ ಕೇಳ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಚರಣಾರವಿಂದಗಳಲ್ಲಿ ನಾನು ನಮಿಸುತ್ತಾ ನನ್ನ ಭಾಷೆಯನ್ನು ಮುಗಿಸುತ್ತೇನೆ.